ವೆಲ್ಕಮ್ ಟು ಬಾಪೂಸ್ ಕಿಚನ್. ಇವತ್ತಿನ ರೆಸಿಪಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಕಡುಬು ಮತ್ತು ಮೋದಕ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂತಹ ಪದಾರ್ಥಗಳು: 1 ಸ್ಪೂನ್ ತುಪ್ಪ, 1 ಬೌಲ್ ಹಸಿ ಕಾಯಿ ತುರಿ, 3/4 ಕಪ್ ಬೆಲ್ಲ, 1 ಬೌಲ್ ಅಕ್ಕಿ ಹಿಟ್ಟು. 1 ಬೌಲ್ ಅಕ್ಕಿ ಹಿಟ್ಟಿಗೆ 2 ಬೌಲ್ ನೀರನ್ನು ತೆಗೆದುಕೊಂಡಿದ್ದೀನಿ. ಈಗ ತೆಂಗಿನಕಾಯಿಯ ಹೂರ್ಣ ಮಾಡುವ ವಿಧಾನ. ಕಡಾಯಿಗೆ 3/4 ಬೌಲ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕರಗುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟೇ ಪುಡಿ ಮಾಡಿ ಹಾಕ್ಕೊಳ್ಳಿ ಬೆಲ್ಲನ, ಆಗ ಬೇಗ ಕರಗ್ತದೆ. ಈಗ ಬೆಲ್ಲ ಕರಗಿದೆ. ನಾನು ಇದಕ್ಕೆ 1 ಬೌಲ್ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಬರೋ ಥರ ಮಾಡ್ಕೋಬಾರ್ದು, ಬೆಲ್ಲನ ಗಟ್ಟಿ ಆಗ್ಬಿಡುತ್ತೆ ಹೂರ್ಣ. ತೆಂಗಿನಕಾಯಿ ಹಾಕಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಕೈ ಬಿಡ್ದಲೆ ತಿರುಗಿಸ್ತಾನೆ ಇರಬೇಕು, ಗಟ್ಟಿ ಆಗೋವರೆಗೂ ಇದನ್ನ ತಿರುಗಿಸ್ತಾ ಇರಬೇಕು. 5 ನಿಮಿಷ ಆಗಿದೆ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇದು ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಕೈಗೆ ನೀರು ಮಾಡ್ಕೊಂಡು ಹಿಂಗೆ ಎತ್ತಿ ನೋಡಿ, ಈ ಥರ ಉಂಡೆ ಕಟ್ಟೋ ಥರ ಆಗಿರಬೇಕು. ಆಗ ಆಗಿದೆ ಅಂತ. ಇದನ್ನು ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗಲು ಬಿಟ್ಬಿಡೋಣ. ಕಡಾಯಿಗೆ 2 ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ ಉಪ್ಪು, 1/4 ಸ್ಪೂನ್ ತುಪ್ಪ. ಇದು ಚೆನ್ನಾಗಿ ಕುದಿ ಬರಲಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿ ಬಂದ ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್. ಇದು ಚೆನ್ನಾಗಿ ಬೇಯಬೇಕು. ಒಂದು ಮುದ್ದೆ ಮಾಡೋ ಕೋಲಿಂದ ನಾವು ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. 4 ನಿಮಿಷ ಕುದೀಲಿ. ಈಗ ನಾನು ತಟ್ಟೆಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ಉಂಡೆನ ಮಾಡ್ಕೊಂಡಿದ್ದೀನಿ. ಹೂರ್ಣನ ನೋಡಿ, ಮೋದಕ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೋದಕ ಮಾಡೋದನ್ನು ತಗೊಂಡಿದ್ದೀನಿ. ಇದಕ್ಕೆ ತುಪ್ಪವನ್ನು ಸವರ್ಕೋಬೇಕು. ಈ ಥರ ಕ್ಲೋಸ್ ಮಾಡಿ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಾಯಿಗೆ ನೀರು ಹಾಕಿದ್ದೀನಿ. ಈ ಥರ ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ನಾನು ಸ್ಟೀಮ್ ಮಾಡೋದಕ್ಕೆ. ಮೋದಕನ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಬೇಕು. ನಿಮಿಷ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಕಡುಬು ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ತಗೊಂಡಿದ್ದೀನಿ ನಾನು. ಬಾಳೆ ಎಲೆ ಮೇಲೆ ಸ್ವಲ್ಪ ತುಪ್ಪ ಹಚ್ಕೋಬೇಕು. ಇದನ್ನು ನಾವು ಈ ಥರ ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೋಬೇಕು. ರೊಟ್ಟಿ ತಟ್ತೀವಲ್ಲ ಅದೇ ಥರ ನೋಡಿ. ಈಗ ಇದಾಗಿದೆ, ತಕ್ಕೊಳ್ತಾ ಇದ್ದೀನಿ. ನೋಡಿ, ಕಡುಬನ್ ಕೂಡ ನಾನು ಈ ಶೇಪ್ ಮಾಡ್ಕೊಂಡಿದ್ದೀನಿ. 10 ನಿಮಿಷ ಇದನ್ನ ಸ್ಟೀಮಿಗೆ ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕ ಮತ್ತು ಕಡುಬು ಮಾಡಿ ತೋರಿಸಿದ್ದೀನಿ. ಈ ಗಣೇಶ ಹಬ್ಬಕ್ಕೆ ನನ್ನ ರೆಸಿಪಿನ ಟ್ರೈ ಮಾಡಿ. ನನ್ನ ವಿಡಿಯೋ ಮತ್ತು ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೆಸಿಪಿಗೋಸ್ಕರ ಕಾಮೆಂಟ್ ಮಾಡಿ ತಿಳಿಸಿ.